ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಕಡೆಯಿಂದ ದನದ ಮೇವಿನ ಹುಲ್ಲನ್ನ ತಗೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ. ಈ ಹುಲ್ಲು ನಮ್ಮ ಮನೇಲಿ ಮೊದಲು ತುಂಬಾ ಇತ್ತು, ಆದರೆ ರೀಸೆಂಟಾಗಿ ಅದ್ರ ಸಂತಾನನೇ ಇಲ್ದರ ಥರ ಆಗೋಗಿದೆ. ಸೊ ಈ ಮನೆಯವರು ದನ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಈ ಮಳೆಗಾಲಕ್ಕೆ ಹುಲ್ಲು ತುಂಬಾ ಚೆನ್ನಾಗಿ ಬಂದಿದೆ, ತಗೊಂಡು ಹೋಗಿ ಅಂತ ಹೇಳಿದ್ರು. ಹಾಗಾಗಿ ಅದನ್ನ ಕಟ್ ಮಾಡಿಕೊಂಡು ತಗೊಂಡು ಬಂದಿದ್ದೀವಿ. ನಾವು ಮೊದಲು ಹುಲ್ಲು ಹಾಗೆ ಒಣ ಹುಲ್ಲು ಹಾಗೆ ಸೈಲೇಜ್ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ವಿ. ಇವಾಗ ನಿಮಗೆ ಸೈಲೇಜ್ ಕೂಡ ತುಂಬಾ ಕಾಸ್ಟ್ಲಿ ಬೀಳುತ್ತೆ. ಹಾಗೆ ಒಣ ಹುಲ್ಲು ಕೂಡ ಡಿಮ್ಯಾಂಡ್ ತುಂಬಾ ಇದೆ ಅದಕ್ಕೂ. ಅದಕ್ಕೆ ಇದನ್ನೇ ಮತ್ತೆ ನಡೋಣ ಅಂತ ಹೇಳಿ ಅದ್ರ ಹುಲ್ಗಳನ್ನೆಲ್ಲ ಕಟ್ ಮಾಡಿಕೊಂಡು ಈ ಥರ ಅದ್ರ ದಿಂಡನ್ನ ಕಟ್ ಮಾಡಿ ಸಪ್ರೇಟ್ ಆಗಿಟ್ಟು ಈ ಥರ ನಡ್ತಾ ಇದ್ದೀವಿ. ನಾವು ಇದನ್ನ ನಟ್ಟಿದ್ದು ಅಕ್ಟೋಬರ್ ಲಾಸ್ಟ್ ವೀಕಲ್ಲಿ. ನಮಗೆ ನವೆಂಬರ್ ಲಾಸ್ಟ್ ವೀಕಿಗೆಲ್ಲ ಇದು ದೊಡ್ಡದಾಗಿತ್ತು. ಸೊ ನಾವಿದನ್ನ ಇನ್ನೂ ಬೆಳೆಯೋದಕ್ಕೆ ಬಿಟ್ಟು ಅದ್ರ ದಂಟು ದಪ್ಪ ಸಿಗೋ ತನಕ ಬೆಳೆಯೋದಕ್ಕೆ ಬಿಟ್ಟು ಮತ್ತೆ ಅದನ್ನ ರೀಪ್ಲಾಂಟ್ ಮಾಡ್ತೀವಿ. ಹಾಗೆ ಇವಾಗೆಲ್ಲ ಹೈಬ್ರಿಡ್ ವೆರೈಟೀಸ್ ಇದೆ. ಸೊ ನಾನು ಅದರ ಬೀಜ ಹುಡ್ಕೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಎಲ್ಲೂ ಸಿಗ್ಲಿಲ್ಲ ನನಗೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿರೋ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ.